ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಗನ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಬನ್ನಿ, ಇವತ್ತು ತುಂಬ ಟೇಸ್ಟಿಯಾದಂತಹ ತುಂಬ ಹೆಲ್ದಿ ಫುಡ್ ಇದು. ಹೆಸರು ಕಾಳಿನಲ್ಲಿ ನಾನು ಪಕೋಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಹೆಸರು ಕಾಳನ್ನ ಸುಮಾರು ಒಂದು 100 ಗ್ರಾಮ್ ಆಗಷ್ಟು ನೆನೆಯಕ್ಕೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಕಲ್ಲೆಲ್ಲ ಇದ್ದರೆ ತೆಗೆದ್ಬಿಟ್ಟು ನೆನೆಯಕ್ಕೆ ಹಾಕ್ತಾಯಿದ್ದೀನಿ. ನೋಡಿಲಿ, ಸುಮಾರು ಒಂದು 6-7 ಗಂಟೆ ನೆಂದಿದೆ ಹೆಸರು ಕಾಳು. ಇದಕ್ಕೆ ನಾನಿಲ್ಲಿ ನೀರೆಲ್ಲ ಸೋರಿಸ್ಬಿಟ್ಟು, ನೀರೆಲ್ಲ ಒಂದು ಚೂರು ಇರಬಾರ್ದು, ಎಲ್ಲ ಸೋರಿಸ್ಬೇಕು. ಆಮೇಲೆ ನಾನು ಮಿಕ್ಸಿ ಜಾರ್ಗೆ ಹೆಸರು ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 4 ಲವಂಗ, 1 ಚಕ್ಕೆ, ಒಂದು 5 ಎಸ್ಲು ಬೆಳ್ಳುಳ್ಳಿ, ದೊಡ್ಡ ಎಸ್ಲು ಒಂದು 5 ಎಸ್ಲು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಶುಂಠಿ 1 ಇಂಚಷ್ಟು. ಇದನ್ನು ಹಸಿಮೆಣಸಿನ್ಕಾಯಿ ಒಂದು 6-7, ಇದನ್ನು ನಾನು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೈಸಾಗಿ ರುಬ್ಕೊಳ್ಬೇಕಿದು, ನೀರು ಹಾಕ್ತೇನೆ ರುಬ್ಬಬೇಕು. ಈಗ ಇದು ರುಬ್ಬಿದ ಮಸಾಲೆ, ಇದು ಹೆಸರು ಕಾಳೆಲ್ಲ ರುಬ್ಬಿದ್ದನ್ನ ತೆಗೆದಿಟ್ಟಿದ್ದೀನಿ. ತೆಗೆದ್ಬಿಟ್ಟು ಇದಕ್ಕೆ ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಕಡಲೆ ಹಿಟ್ಟು ಒಂದು 50ರಿಂದ ಒಂದು 75 ಗ್ರಾಮ್ ಆಗಷ್ಟು ನಾನು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಗಟ್ಟಿಯಾಗಿ ಬರಬೇಕದು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕು. ಪಕೋಡಗೆ ಎಷ್ಟು ಗಟ್ಟಿ ಹಿಟ್ಟು ಕಲಿಸ್ತೀವಿ ಅಷ್ಟು ಕಲಿಸ್ಬೇಕು. ಏನಾದ್ರು ತೆಳ್ಳೆ ಅನ್ನಿಸಿದ್ರೆ ಇನ್ನೂ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಈ ಬಜ್ಜಿ ಎಲ್ಲ ಮಾಡ್ತೀವಲ್ಲ, ಅದೇ ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸಾಂಬಾರು ಸೊಪ್ಪು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು 2 ಈರುಳ್ಳಿನ ಸಣ್ಣಗೆ ಕಟ್ ಮಾಡಿಬಿಟ್ಟು ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದು ಹಿಟ್ಟನ್ನ ಮಿಕ್ಸ್ ಮಾಡಿ ರೆಡಿಯಾಗಿದೆ. ಈಗ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ಗಟ್ಟಿ ಹಿಟ್ಟಾಗಿ ಕಲಿಸ್ಕೋಬೇಕು. ತುಂಬ ಗಟ್ಟಿಯಾದಷ್ಟು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಮೀಡಿಯಮ್ ಗಟ್ಟಿ ಇರಬೇಕು. ಎಣ್ಣೆ ಕಾದಿದ ಮೇಲಿಂದ ಒಂದೊಂದೇ ಈ ರೀತಿ ಪಕೋಡ ರೀತಿ ಬಿಟ್ಕೊಳ್ಬೇಕು. ಈ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊಳ್ಬೇಕು. ನಾನು ಇದನ್ನು 2 ಸೈಡು ಬೇಯಿಸ್ಕೊಳ್ತೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋದ್ರಿಂದ ಹಾಗೆ 2 ಸೈಡು ಮಗ್ಚಾಕಬೇಕು ಅಂತ ಆ ಥರ ಏನಿಲ್ಲ. ಸುಮ್ಮನೆ ಈ ರೀತಿ ಇದು ಮಾಡಿದರೆ ಸಾಕು. ಎಣ್ಣೆ ಮುಳುಗೋ ಅಷ್ಟು ಹಾಕೋಬೇಕು. ಪಕೋಡ ಎಣ್ಣೆ ಮುಳುಗಬೇಕು, ಅಲ್ಲಿವರೆಗೂ ಹಾಕ್ಕೊಂಡ್ರೆ ನೀಟಾಗಿ ಬೇಯುತ್ತೆ. ನೋಡಿ, ಈಗ ರೆಡ್ಡಾಗಿ ಬಂದಿದೆ ಇದು. ಈಗ ಇದು ಚೆನ್ನಾಗಿ ಬೆಂದಿದೆ, ಒಳಗಡೆ ಎಲ್ಲ ಕ್ರಿಸ್ಪಿನೆಸ್ ಆಗಿ ಚೆನ್ನಾಗಿ ಬೆಂದಿರುತ್ತೆ. ಈಗ ಇದನ್ನು ತೆಗಿತಾ ಇದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ರುಚಿಯಾಗಿರುವ ಹೆಸರು ಕಾಳಿನ ಪಕೋಡ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ದಿ ಫುಡ್ ಇದು. ಈ ರೀತಿ ರೆಡ್ ಕಲರ್ ಬಂದ ಮೇಲಿಂದ ಪಕೋಡ ಇದು ಬೆಂದಿದೆ ಅಂತ ಹೇಳಿ. ಈಗ ಎಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಇರುತ್ತೆ, ಬೆಂದಿರುತ್ತೆ. ಈಗೆಲ್ಲ ತೆಗೆದಾಕ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು. ಮುಳುಗೋಷ್ಟು ಎಣ್ಣೆ ಹಾಕಿದರೆ ನೀಟಾಗಿ ಬೇಯುತ್ತೆ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಅಂದರೆ ಇದು ಜಾಸ್ತಿ ಎಣ್ಣೆ ಕುಡಿಯೋದಿಲ್ಲ, ಯಾಕೆಂದರೆ ನಾವು ನೀರು ಹಾಕಿ ರುಬ್ಬಲ್ವಲ್ಲ, ಹಾಗಾಗಿ ಇದು ಎಣ್ಣೆ ಕುಡಿಯೋದಿಲ್ಲ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದರೂ ಏನೂ ತೊಂದರೆ ಇಲ್ಲ. ಈಗ ಇದು ರೆಡಿಯಾಗಿದೆ ಫ್ರೆಂಡ್ಸ್. ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ಗಗನ್ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.